ನಮಸ್ಕಾರ ರೀ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ಇವತ್ತಿನ ದಿನ ಹೆಂಗಿತ್ತಂತ ನೋಡಂಬರ್ರಿ. ಆ್ಯಸ್ ಯೂಶ್ವಲ್ ಡೈಲಿ ರೂಟೀನ್. ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟವ, ಅವ್ರ ಸಲ ಮುಂಜಾನೆದು ಮಾಡಲೇಬೇಕು. ನಾನಿವತ್ತು ನಿಮಗೆ ನಂದೊಂದು ಸ್ವಲ್ಪ ಇಂಟ್ರಡಕ್ಷನ್ ಹೇಳಮಂತದ. ಆ್ಯಕ್ಚುಲಿ ನಂದು 2K ನಿಯರ್ ಬೈ ಸಬ್ಸ್ಕ್ರೈಬರ್ಸ್ ಆಲಿಕ್ಕೆ ಬಂದಿದ್ರು. ಜಸ್ಟ್ 1989 ಏನೋ ಇತ್ತು ನಂದು ಲಾಸ್ಟ್. ನಾ ಯಾವಾಗ 2 years ಬ್ಯಾಕ್ ನಾ ಬಿಡ್ಬೇಕಾದ್ರೆ. ಈಗ ಪ್ರೆಸೆಂಟ್ 1860 ಸಮಥಿಂಗ್ ಹರ. ನಾ ಹೇಳೋದೇನಪ್ಪ ಅಂತಂದ್ರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರಲ್ಲ ದಯವಿಟ್ಟು ವಾಚ್ ಮಾಡಿರಿ ಮತ್ತು ಕಾಮೆಂಟ್ ಹಾಕಿರಿ. ನಿಮಗೆ ಏನು ಅನಿಸ್ತದೆ ಹೇಳ್ರಿ. ಅದರಲ್ಲಿಂತ ನನಗೆ ಮೋಟಿವೇಶನ್ ಸಿಗ್ತದೆ, ಯಾವ ಟೈಪ್ ವಿಡಿಯೋ ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ನಾ ಆ್ಯಕ್ಚುಲಿ ಮೊದಲು ಕಾಮಿಡಿ ರೀಲ್ಸ್ ಮಾಡ್ತಿದ್ದೆ. ಫಸ್ಟ್ ನಂದು ಸ್ಟಾರ್ಟ್ ಆಗಿದ್ದು ಕಾಮಿಡಿ ರೀಲ್ಸ್ಲಿಂತ. ಅಲ್ಲಿಂದ ನನಗೆ ಚಲೋ ಅನಿಸಿ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ. ಅದು ಚಲೋ ನಡೆಯೋ ಹೊತ್ತಿಗೆ ನಾನು ನಡುವು ಮಾಡಿದ ಒಂದು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದ್ರೆ, ನಾ ಯೂಟ್ಯೂಬ್ ಬಗ್ಗೆ ಪೂರ್ತಿ ನಾ ತಿಳ್ಕೊಲಾರ್ದೆ ಅರ್ಧಂಬರ್ಧ ಜಸ್ಟ್ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ರೆ ಸಾಕು, ವಿಡಿಯೋಸ್ ಹಾಕೋತಂದ್ರೆ ಮುಗೀತು ಅನ್ನೋದು ಒಂದಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ, 15-20 ದಿನದಾಗ ನಿನಗೆ ಸಬ್ಸ್ಕ್ರೈಬರ್ಸ್ ಹೊಂಟಾರ, ಚಲೋ ವ್ಯೂಸ್ ಹೊಂಟವ ಅಂದಮೇಲೆ ನಾ ಆಬ್ವಿಯಸ್ಲಿ ನಾ ಅದು ಅಷ್ಟು ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಅವಾಗೆ ರೀಸೆಂಟ್ಲಿ ಏನಂತಂದ್ರೆ, ನಾ ಯಾವಾಗಿದು ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಇವ್ರದ್ದು ಕಾರ್ತಿಕ್ ಮಹೇಶ್ ಅವ್ರದ್ದು ಸೀಸನ್ ಇತ್ತು ಅವಾಗ. ಸೊ ನಾ ಅನ್ನೋಯಿಂಗ್ಲಿ ಏನು ಮಾಡ್ದಪ್ಪ ಅಂತಂದ್ರೆ, ಅವ್ರದ್ದೊಂದು ಕಂಟೆಂಟ್ ಜಸ್ಟ್ ಒಂದು ಝಲಕ್ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ನಾ. ಅವಾಗ ನನಗೆ ಗೊತ್ತಿರಲಿಲ್ಲ ಹಿಂಗೆ ಚಾನಲ್ನಾಗ ನಾವು ಏನು ಕಂಟೆಂಟ್ ಹಾಕಬೇಕು, ಏನು ಹಾಕಬಾರ್ದು, ಕಾಪಿರೈಟ್ ಅಂದ್ರೇನು, ಸ್ಟ್ರೈಕ್ ಅಂದ್ರೇನು, ಅದು ಎಷ್ಟು ದಿನದ ಡಿಫ್ರೆನ್ಸ್ನಾಗ ಇರಬೇಕು, ಬಿದ್ದರೆ ಅದು ಚಾನಲ್ ಹ್ಯಾಂಗೆ ವ್ಯಾನಿಷ್ ಇದು ಆಗ್ತದೆ, ಇದೆಲ್ಲ ನನಗೆ ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಏನಾಯ್ತಪ್ಪ ಅಂತಂದ್ರೆ, ನಾ ಯಾವಾಗಿದು ಕಾರ್ತಿಕ್ ಮಹೇಶ್ ಅವ್ರದ್ದೇನು ಒಂದು ಕಂಟೆಂಟ್ ಹಾಕಿದ್ನಲ್ಲ, ಅವತ್ತು ರಾತ್ರಿ ನನಗೆ ಆಲ್ಮೋಸ್ಟ್ ಒಂದು 500-600 ಸಬ್ಸ್ಕ್ರೈಬರ್ಸ್ ಏನೋ ಬಂದರು. ಬಟ್ ಒಬ್ಬರು ಮೆಸೇಜ್ ಹಾಕಿದ್ರು ನನಗೆ, ಮೇಡಮ್ ನೀವು ಇದು ಹಾಕಿರಿ ಬಟ್ ಇದರ್ಲಿಂತ ನಿಮಗೆ ಕಾಪಿರೈಟ್ ಚಾನ್ಸಸ್, ನಿಮ್ಮ ಚಾನಲಿಗೆ ಕಾಪಿರೈಟ್ ಬಿದ್ದರೆ ಬೀಳ್ತದೆ ಅಂತಂದೇ ಹಾಕಿದ್ರು. ಇನ್ನೇನು ತೆಗಿಬೇಕು ಅನ್ನೋಷ್ಟ್ರನಾಗೆ ಇನ್ನೊಂದು ಕಾಪಿರೈಟ್ ಬಿತ್ತು. ಕಾಪಿರೈಟ್ ಬಂದಿತ್ತು ನನಗೆ ಆಲ್ರೆಡಿ. ಬರೋದಕ್ಕೆ ಅದು ಹ್ಯಾಂಗೆ ಅಂತಂದ್ರೆ, ವಿದಿನ್ 15 ಡೇಸ್ನಾಗ ನನಗೆ ಮತ್ತೆ ಇನ್ನೊಂದು ಬೀಳಬಾರ್ದು. ವಿದಿನ್ 15 ಡೇಸ್ನಾಗ ನಿನಗೆ 3 ಏನೋ 2 ಹಿಂಗೇನೋ ಅದು. ನಡು ಎಲ್ಲೆಲ್ಲಿ ಹುಡುಗರದು ಕನ್ವರ್ಜೇಷನ್ ಇಂಪಾರ್ಟೆಂಟ್ ಅನ್ಸದಲ್ಲ, ಅಲ್ಲಿ ನಾ ಸ್ವಲ್ಪ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೀನಿ. ಪೂರಾ ಕೇಳ್ರಿ. ನೀವು ಯಾವಾಗ ಕಲಿತು ಪೂಜೆ ಮಾಡೋದು? half third class summer. ಹಾಫ್ ಥರ್ಡ್ ಕ್ಲಾಸ್ ಆದವಲ್ಲ, ಕ್ಲಾಸ್ ಎಲ್ಲ ಸ್ಟ್ಯಾಂಡರ್ಡ್. half third standard summer. ಏನಿಲ್ಲ, ಈಗ ಸೂಟಿ ಮತ್ತೆ ಶುರು ಆಯ್ತು, ಅಲ್ಲಿಗೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗೋಣ, ಕಲಿಬೇಕು ಈ ಸರ್ತಿ. Okay. 16th of the holiday. ನೀ ಎಲ್ಲ ಜೇಜಿ ತೆಗೆದು ತೊಳೆದಿಟ್ಟಂದ್ರೆ ಅಣ್ಣ ಇದು ಮಾಡಿ 15 ಡೇ. ನಂದು ಲಕ್ ಏನಪ್ಪ ಅಂತಂದ್ರೆ 15 ಡೇಸ್ ತನಕ ಬಿದ್ದಿರಲಿಲ್ಲ. 15 ಡೇಸ್ ಅಂದ್ರೆ ಮತ್ತೆ ಯಾವ ಕಂಟೆಂಟು ನನಗದು ಖರೇನೆ ಗೊತ್ತಿರಲಿಲ್ಲ. ನಾ ಇಂಥದ್ದೊಂದು ವಿಡಿಯೋ ಇನ್ನೊಂದು ಕಾಪಿರೈಟ್ ಅದ ನನ್ನ ಬಲ್ಲಿ ಅಂತೇಳಿ ಅದು ಹಾಕ್ಬಿಟ್ಟಿನಿ, ಮತ್ತು ಕಾಪಿರೈಟ್ ಬಂದ್ಬಿಟ್ಟದು. ಈ ಸರ್ತಿ ಸ್ಟ್ರೈಕ್ ಬಂದದ. ಸ್ಟ್ರೈಕ್ ಬರೋಣನೇ ಮತ್ತು ನೆಕ್ಸ್ಟ್ ಈಗ 3ನೇ ಸರ್ತಿ ಬಂತು ಅಂತಂದ್ರೆ ಚಾನಲೇ ಪೂರ್ತಿ ವ್ಯಾನಿಷ್ ಆಗ್ತಿತ್ತು. ಅವ ಅದು ತಿನ್ಕೋತದನು, ಇದು ತಿನ್ಕೋತದನು, ಇದು ನೀನೇ ಇಟ್ಟಿರ್ತೀವಿ ಟ್ಯೂಷನ್ಗೆ ಹೋಗೋತಿ. ಚಲೋ ಕಾಣಿಸ್ತಾವಿತ್ತು ಡಬ್ಬಗಣ್ಣಿ. ಹೊರಗೆ ಮನೆ ಮುಂದೆ ಚಾಕೋಸ್ದು ಒಂದು ಕಾರ್ನರ್ದು ಹರಿದಿದ್ದು ಬಿದ್ದಿದ್ದ ಸಲಾಗ ಇದು ಅಣ್ಣ ತಿನ್ಕೋತ ಹೋಗ್ಯಾನ ನೋಡು ಅಂತಂದ್ರೆ ಅವನ ಮೇಲೆ ಕಂಪ್ಲೇಂಟ್ ಹೇಳಕತ್ತಾನ. ಬರೇ ಅವನದೇ ಚಿಂತೆ ಇವನಿಗೆ. ಮೇ ಬಿ ದೇವ್ರ ಪುಣ್ಯ ಅದು ನನ್ನ ಚಾನಲ್ ಉಳ್ಕೋತದು ಹೋಲಾರ್ದಂಗೆ ಪೂರ್ತಿ. ಬಟ್ ಏನಂತಂದ್ರೆ, ನಾ ಅದೇನು ಸೆಕೆಂಡ್ ಕಂಟೆಂಟಿಗೆ ಏನು ಬಿದ್ದಿತ್ತಲ್ಲ, ಆ್ಯಕ್ಚುಲಿ ಮತ್ತೆ ನಾ ಅದು ಪಬ್ಲಿಕ್ನೂ ಮಾಡಿರಲಿಲ್ಲ, ನಾ ಪಬ್ಲಿಷ್ನೂ ಮಾಡಿರಲಿಲ್ಲ. ಅದು ಇನ್ನೂ ನಂದು ಪ್ರೈವೇಟ್ ಇದ್ರಾಗೆ ಇತ್ತು. ಪ್ರೈವೇಟ್ ಇದ್ರಾಗ ಇದ್ರೂ ಅದಕ್ಕೆ ಸ್ಟ್ರೈಕ್ ಬಿದ್ದಿತ್ತು ನನಗೆ. ಅದನ್ನು ಡಿಲೀಟ್ ಮಾಡಿದ್ರೂ ಮಾಡ್ಲಿಕ್ಕೂ ಅದು ಸ್ಟ್ರೈಕ್ ಅಷ್ಟು ದಿನ ಕಂಟಿನ್ಯೂ ಆಗದೇ ಇತ್ತು. ಅದು ನನಗೆ ಗೊತ್ತಿರಲಿಲ್ಲ. ಹಾಗೇನೋ ನಿಂಗೆ ಕಾಪಿರೈಟ್ ಆಗಲಿ, ಕಾಪಿ ಸ್ಟ್ರೈಕಲ್ಲಿ ಬಿತ್ತು ಅಂತಂದ್ರೆ ನೀವು ಡಿಲೀಟ್ ಮಾಡಿದ್ರೂ ಮಾಡ್ಲಿಕ್ಕೂ ಏನೂ ಫರಕ್ ಬೀಳಲ್ಲ ಅಂತ ನನಗೆ ಗೊತ್ತಿದ್ದಿಲ್ಲ ಅದು. ಬಟ್ ನಾ ಅಂಜಿಕೆಶಿಂದ ನಾ ಡಿಲೀಟ್ ಮಾಡಿದ್ದೆ. ಈಗ ನೆಕ್ಸ್ಟ್ ನಿಮಗೆ ಯಾರಿಗಾದ್ರೂ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆದ್ರೆ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಒಂದು ಪ್ರೈವೇಟ್ ಇದು ಮಾಡ್ಕೇಶನ್ ಹಾಗೆ ಹೇಳ್ರಿ ಅಂತ ಹೇಳ್ತೀನಿ. ಸೊ ಅದಾಯ್ತು. ಅದಾದಮೇಲೆ ಚಾನಲ್ ಎಷ್ಟು ಡೌನ್ ಹೋಯ್ತಂದ್ರೆ, ನೀ ಎಂಥ ಚಲೋ ಕಂಟೆಂಟ್ ಕಾಮಿಡಿ ರೀಲ್ಸ್ ಹಾಕಿದ್ರೂ ಓಡಾವಲ್ತು. ಒಂದು 100 ವ್ಯೂಸ್ ಬಂದ್ರೆ ಭಾಳ ದೊಡ್ಡದಾಯ್ತು. ವ್ಲಾಗ್ಸಿಗಾರ ಲಿಟ್ರಲಿ 10, 15, 20 ವ್ಯೂಸ್ ಉಂಟು.
ಅಷ್ಟೇ ಯಾಕೆ ನಂದು ಶಾರ್ಟ್ಸ್ ಕಾಮಿಡಿ ವ್ಯೂಸಿಗೂ ಪೂರ್ತಿ ವ್ಯೂಸ್ ಕಡಿಮೆ ಆಗಿಬಿಟ್ಟು ಎಷ್ಟು ಮೆಂಟಲ್ ಪ್ರೆಷರ್ ಆದಂಗೆ ಆಗಿಬಿಡ್ತು. ಯಾಕಂದ್ರೆ ಒಮ್ಮಲಿಗೆ 15,000 ವ್ಯೂಸ್ ತನಕ ಏನಂತಾರೆ ವಿದಿನ್ 2-3 ಅವರ್ಸ್ನೇ 15,000 ವ್ಯೂಸ್ ಹೊಂಟಿದ್ದವು, ನಿನಗೆ 100ನಾಗ ಲೈಕ್ಸ್ ಹೊಂಟಿದ್ದವು. ಎಕ್ದಮ್ಸೆ ಚಾನಲ್ ಹಿಂಗೆ ಅದ್ರಾಗ 15-20 ದಿನದ ನಿನಗೆ ಅಷ್ಟು ಚಲೋ ಬೆಳೆದ ಕೇಶಿಂದ ಇಮ್ಮಿಡಿಯೇಟ್ಲಿ ಚಾನಲ್ ಡೌಲ್ ಹೋಗಿ ಕೇಶಿಂದ ನಿನಗೆ 10 ದಿವಸ 15 ದಿವಸ ಬರ್ಲಿಕ್ಕತ್ತರ ಎಷ್ಟು ಡಿಮೋಟಿವೇಟ್ ಫೀಲ್ ಆಗ್ತದೆ ನೀವು ಅರ್ಥ ಮಾಡ್ಕೋಬೋದು ನೀವು. ಸೊ ಹಾಗಾಗಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ ನೋಡಮ್ಮ ಅಂಥೇಳಿ ಸಮಥಿಂಗ್ ಒಂದು 20-30 ವಿಡಿಯೋಸ್ ಹಾಕಿದೆ. ಬಟ್ ಎಲ್ಲಿ ವರ್ಕೌಟ್ ಆಗ್ಲಿಕ್ಕತ್ತಂತ ನನಗೆ ಅನ್ನಿಸ್ಲಿಲ್ಲ. ಸೊ ಸೆಲ್ಫ್ ಡಿಮೋಟಿವೇಟ್ ಮಾಡ್ಕೋದಕ್ಕಿಂತ ಹಾಕೋದು ಬಿಡಮು ನಂಗೆ ಒಂದು ರೀತಿಯಿಂದ ಚಾನಲ್ ಅದು ಅಷ್ಟೇ ಇಟ್ಟಿಕೇಶಿಂದ ನೆಕ್ಸ್ಟ್ ನಾ ಯಾವ ಅಪ್ಲೋಡ್ ಮಾಡಲಿಲ್ಲ. ಸುಮ್ಮ ಅವಾಗೊಂದು ಇವಾಗೊಂದು ಏನೋ ಸುಮ್ಮ ನೋಡಮ್ ಟ್ರೈ ಚಾನಲ್ ಅದಾನ ಇಲ್ಲ ಅನ್ನೋ ಥರ ಸುಮ್ಮ ನಾನೇ ಒಂದು ಹಾಕ್ಕೊತ ಹೊಂಟಿದ್ದೆ. ಮೊನ್ನೆ ಸಡನ್ಲಿ ಯಾವುದೋ ಒಂದು ಸಣ್ಣದೊಂದು ಶಾರ್ಟ್ ಹಾಕಿದೆ, 1,000 ವ್ಯೂಸ್ ಬಂದವು. ಅವಾಗ ಅನ್ನಿಸ್ತು ಮೇ ಬಿ ಚಾನಲ್ ನಾರ್ಮಲ್ ಆಗ್ಯದ ಅಂಥೇಳಿ. ಅದಕ್ಕೆ ನಾನು ಮತ್ತೆ ರೀಸ್ಟಾರ್ಟ್ ಮಾಡೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಅಮ್ಮ ಸಮ್ಮರ್ನಾಗ ಹಾಟ್ ಫುಡ್ ಇಂದರೆ ಏನಾಗ್ತದ? ನಾವು ಬಿಸಿ ಆತೇವೆ, ಜ್ವರ ಬರ್ತಾವ? ಇಲ್ಲ ಬರೀ ಬಿಸಿ ಆತೇವೆ. ಓಕೆ, ನಿಂದೇನು ಕ್ವಶನ್? ಅಲ್ಲೇನು ಕ್ವಶನ್ ಹೇಳು. ಚಾದೇನಂದ್ರೆ ನಿನಗೆ ಟೆರೆಸ್ ಮ್ಯಾಗ ಇಂಥ ಪೀಕ್ 2 ಟೈಮ್ 2 o'clock ಟೆರೆಸ್ ಮ್ಯಾಗ ಕುಂತು ಚಹಾ ಕುಡಿಯೋ ಮನ್ಸು ಬರ್ತದೆ. ಯಾಕೆ ಬರೋಲ್ಲ? ವಾಟರ್ ಟಾಕಿಂಗ್ ಚಹಾ ಎಲ್ಲಿ ಕುಂತು ಕುಡಿ ಅಂದ್ರೆ ಕುಡಿತೇವೆ. ಓಕೆ, ಗಾಟ್ ಇಟ್. ಎಲ್ಲ ಕಡೆ ವೈರ್ಗಳು ಟಿಟ್ಟಿದ್ ನೋಡ್ರಿ ಸೀದಾ ಕ್ಲೀನ್ ಪೂರ ಬೆಡ್ಲೆ ಭಾರಿ ಅದಲ್ಲ ಟಿಟ್ಟಿ ನಿಂದೆ. ನಿನ್ಸಲಾಗೆ ಮಾಡಿಸ್ಕೊಂಡಿದ್ದೇನೆ ಟಿಟ್ಟಿ ಲೈಟ್? ಯಾರು ಅಪ್ಪ ಮಾಡ್ಸ್ಯಾರ ನಿನ್ಸಲಾಗ? ಏನೇನಪ್ಪ ನಿಂದೆಟ್ಟು ಪಿಚ್ಚಿದಲ್ಲಪ್ಪ ಟಿಟ್ಟಿದ್ ನೋಡಿ ಎಟ್ಟು ಮಸ್ತ್. ಎಂಥ ಪುಣ್ಯ ಮಾಡೀನಿ, ಅಂಬೇಡ್ಕರಿಗೆ ಮೀರಿಸ್ಲಿಕ್ಕೆ ನನ್ನ ಮಕ್ಕಳು ಗ್ವಾಡ್ಯಾಗಿನ ಲೈಟ್ಲಿಂತ ದೀಪ ಹಚ್ಕೊಂಡು ಕೇಶಂದು ಓದ್ಲಿತ್ತಾರ. ಸ್ಪೆಷಲಿ ನನ್ನ ಸಣ್ಣ ಮಗ ಗ್ವಾಡ್ಯಾಗ ಲೈಟ್ ಹಾಕೊಂಡು ಓದ್ಲಿತ್ತು ಪಾರ್. ಅಯ್ಯೋ ದೇವ್ರೆ. ತುಂಬ ಜನ ನಂದು ವ್ಲಾಗ್ ನೋಡ್ಲಿಕ್ಕತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಲಾಗೇರಿ. ಯಾರು ಸಬ್ಸ್ಕ್ರೈಬ್ ಮಾಡೀರಿ ಅವ್ರು ವ್ಲಾಗ್ ನೋಡಲಾಗೇರಿ. ಇಬ್ಬರು ಯಾರು ಮಾಡ್ಲಿಕ್ಕತ್ತೀರಲ್ಲ ಅವ್ರು ಕಾಮೆಂಟ್ ಹಾಕಲಾಗೇರಿ, ಲೈಕ್ ಮಾಡಲಾಗೇರಿ. ದಯವಿಟ್ಟು ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇದರ್ಲಿಂತ ನನಗೆ ಮೋಟಿವೇಶನ್ ಸಿಗ್ತದೆ, ನನಗೆ ಸಪೋರ್ಟ್ ಸಿಗ್ತದೆ, ಬೇರೆ ಏನೂ ಇಲ್ಲ. ನಿವಾಂಚಿ ನಾ ಇಬ್ಬರಿಗೆ ರಿತ್ವಿಕ್ಗೆ ಮತ್ತು ಹಾರ್ದಿಕ್ಗೆ ಭಗವದ್ಗೀತದ್ದು ಓದಿಸೋದು ಸ್ಟಾರ್ಟ್ ಮಾಡ್ಸೀನಿ. ಇನ್ನು ಹಾರ್ದಿಕ್ಗೆ ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಜಸ್ಟ್ ಶ್ಲೋಕಾಸ್ ಓದಿಸ್ಲಿಕ್ಕತ್ತೀನಿ. ಬಟ್ ರಿತ್ವಿಕ್ ಏನಪ್ಪ ಅಂತಂದ್ರೆ ಸೆಲ್ಫ್ ಮೋಟಿವೇಶನ್ಲಿಂತ ಅವನೇ ಭಗವದ್ಗೀತೆ ಓದೋದು ಸ್ಟಾರ್ಟ್ ಮಾಡ್ಯಾನ. ಸೊ ಅವ ಡೈಲಿ ಓದಿದ ಮೇಲೆ ನಿನಗೆ ಏನು ಅರ್ಥ ಆಗ್ಯದ ಅಂತ ನಾನು ಕೇಳ್ತಿರ್ತೀನಿ. ಅವ ಓಪನ್ ಹೈಮರ್ ಭಗವದ್ಗೀತೆಲಿಂತ ಇನ್ಸ್ಪೈರ್ ಆಗಿ ನ್ಯೂಕ್ಲಿಯರ್ ಮಾಡ್ಯಾನ ಅಂತ ಯಾವಾಗ ಗೊತ್ತಾದಾಗ ನಡೆದು ಅವ ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡು ಭಗವದ್ಗೀತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾನ. ಮೇ ಬಿ ನನಗೆ ಇನ್ನೂ ಇದು ಲೇಟ್ ಆಯ್ತು ಅಂತ ಅನಿಸ್ಲಿಕ್ಕತ್ತದ, ಇನ್ನೂ ಜಲ್ದಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಓಕೆ, ಎನಿ ಹೌ ಸ್ಟಾರ್ಟ್ ಮಾಡ್ಯಾರ, ಐ ಆಮ್ ಹ್ಯಾಪಿ. ಬಿಫೋರ್ ಸ್ಲೀಪಿಂಗ್ ಒಂದಿಷ್ಟು ಇರ್ತಾವಲ್ಲ ನಂಬಲ್ಲಿ ಮಜಾಕ ಅದೆಲ್ಲ, ಅದೇ ನಡೆದದ ಬಿಫೋರ್ ಸ್ಲೀಪಿಂಗ್ ಟೈಮ್ ಪಾಸ್. ನಮ್ಮ ಭಾಷೆದಾಗ ಏನಂತಾರೆ ಗೊತ್ತೇನು? ಮೆಂಟಲ್ ಮಂಜ ಅಂತಾರೆ. ಅವರಿಬ್ಬರು ಮನೆಗಿದ್ರು ಅಂದ್ರೆ ಟೈಮ್ ಹ್ಯಾಂಗೆ ಹೋಗ್ಯದ ಅನ್ನೋದೇ ಗೊತ್ತಾಗಲ್ಲ. ನಾನು ಫುಲ್ ಹ್ಯಾಪಿ ಇರ್ತೀನಿ. ಇವತ್ತು ನನ್ನ ಕಾಪಿರೈಟ್ ಎಕ್ಸ್ಪೀರಿಯನ್ಸ್ ಹ್ಯಾಂಗಿತ್ತು, ಎಷ್ಟು ವರ್ಸ್ಟ್ ಇತ್ತು ಅಂತ ನಿಮಗೆ ಹೇಳೀನಿ. ನಿಮಗೇನು ಅನ್ಸದ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರ್ಯಾರು ಫಸ್ಟ್ ಟೈಮ್ ಚಾನಲಿಗೆ ವಿಸಿಟ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.